I'm absolutely convinced that God tests a man in the area of money before he gives him a ministry. ನನಗೆ ನಿಶ್ಚಿತತೆ ಇದೆ, ದೇವರು ಒಬ್ಬನಿಗೆ ಸೇವೆ ಕೊಡುವ ಮೊದಲು ಆತನನ್ನು ಹಣದ ಕ್ಷೇತ್ರದಲ್ಲಿ ಪರೀಕ್ಷೆ ಮಾಡೇ ಮಾಡುತ್ತಾರೆ ಎಂಬುದಾಗಿ. Sure, and I'm sure a brother like Victor, I don't know how God has tested him, but I'm absolutely sure he must have been tested in the area of money. And I'm absolutely sure the reason why God does not give a ministry to many of you is because he's tested you in your money and you have failed. ನಿಶ್ಚಯವಾಗಿ ಸಹೋದರ ವಿಕ್ಟರ್ ಅವರಿಗೆ ದೇವರು ಎಂತಹ ಪರೀಕ್ಷೆಯನ್ನು ಕೊಟ್ಟಿದ್ದರೂ ನನಗೆ ಗೊತ್ತಿಲ್ಲ, ಆದರೆ ನನಗೆ ನಿಶ್ಚಿತತೆ ಇದೆ ದೇವರು ಅವರಿಗೆ ಹಣದ ವಿಷಯದಲ್ಲಿ ಪರೀಕ್ಷಿಸಿರುತ್ತಾರೆ ಎಂಬುದಾಗಿ. ನನಗೆ ನಿಶ್ಚಿತತೆ ಇದೆ ದೇವರು ನಿಮ್ಮಲ್ಲಿ ಅನೇಕರಿಗೆ ಸೇವೆಯನ್ನ ನೀಡಿಲ್ಲ, ಯಾಕಂದರೆ ನಿಮಗೆ ದೇವರು ಹಣದ ವಿಷಯದಲ್ಲಿ ಪರೀಕ್ಷಿಸಿದಾಗ ನೀವು ಸೋತಿರುತ್ತೀರಿ. You're begged, you're borrowed, and sometimes you're not returned. I've seen that in CFC. People have borrowed money and never returned it for a long time. Get into debt. ನೀವು ಭಿಕ್ಷೆಯನ್ನು ಬೇಡಿರುತ್ತೀರಿ, ಸಾಲವನ್ನು ಪಡೆದಿರುತ್ತೀರಿ, ಆದರೆ ಕೆಲವೊಮ್ಮೆ ನೀವು ಅದನ್ನು ಹಿಂತಿರುಗಿಸಿರುವುದಿಲ್ಲ. ನಾನು ಅದನ್ನು CFCಯಲ್ಲಿ ನೋಡಿದ್ದೀನಿ. ಅನೇಕರು ಸಾಲವನ್ನು ಪಡೆದಿರುತ್ತಾರೆ, ಅದನ್ನು ಬಹಳಷ್ಟು ದಿನಗಳವರೆಗೂ ಕೂಡ ಹಿಂತಿರುಗಿಸಿರುವುದಿಲ್ಲ, ಸಾಲದಲ್ಲಿ ಬಿದ್ದಿರುತ್ತಾರೆ. And they want to say, Christ came in my flesh. I want to follow him. Another Jesus. ಅವರು ಈ ರೀತಿಯ ಕೂಡ ಹೇಳುತ್ತಾರೆ, ಯೇಸು ನನ್ನ ಮಾಂಸದಲ್ಲಿ ಶರೀರದಲ್ಲಿ ಬಂದಿದ್ದಾನೆ, ನಾನು ಆತನನ್ನು ಹಿಂಬಾಲಿಸಬೇಕು ಎಂಬುದಾಗಿ. ಅದು ಮತ್ತೊಬ್ಬ ಯೇಸು ಅಷ್ಟೇ. Paul says there were times when he didn't have enough to eat. Why couldn't he borrow? You think people would not loan money to Paul? He wouldn't borrow. ಪೌಲನು ಈ ರೀತಿಯಾಗಿ ಹೇಳ್ತಾನೆ, ಕೆಲವೊಮ್ಮೆ ನನಗೆ ತಿನ್ನಲು ಅಷ್ಟಾಗಿ ಇರಲಿಲ್ಲ ಅಂತ. ಯಾಕೆ ಪೌಲನು ಸಾಲ ಮಾಡಲಿಲ್ಲ, ಅಥವಾ ಪೌಲನಿಗೆ ಸಾಲ ಕೊಡದೇ ಇದ್ದರೆ ಆ ಸಮಯದಲ್ಲಿ? ಹಾಗಾದರೆ ಆದರೆ ಪೌಲನು ಸಾಲ ಮಾಡಲಿಲ್ಲ ಅಷ್ಟೇ. Say, okay, if God doesn't give me enough to eat, I'll eat what little there is. These are the men whom God has used throughout the generations. I want to encourage you. So we proved it in our church. For years in Bangalore, no offerings. And those who were with us in the early days know that. We never asked, never made any drive, we never sent reports to anybody. ಆದರೂ ಕೂಡ ಪೌಲನು ಈ ರೀತಿ ಹೇಳ್ದ, ಪರವಾಗಿಲ್ಲ ದೇವರು ಕೊಡಲಿಲ್ಲ ಅಂದ್ರೂ ಕೂಡ ಎಷ್ಟಿದೆಯೋ ಅಷ್ಟು ತಿನ್ನೋಣ ಅಂದ್ಕೊಂಡ ಹೇಳ್ದ. ದೇವರು ಇಂಥವರನ್ನೇ ಎಲ್ಲ ಜನಾಂಗಗಳಲ್ಲೂ ಉಪಯೋಗಿಸಿದರು. ನಾನು ಪ್ರೋತ್ಸಾಹಪಡಿಸ್ತೀನಿ, ನಾವು ನಮ್ಮ ಸಭೆಯಲ್ಲಿ ಅದನ್ನು ರುಜುವಾತುಪಡಿಸಿದ್ದೀವಿ. ಆ ಎಲ್ಲ ವರ್ಷಗಳಲ್ಲಿ ನಾವು ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಪ್ರಾರಂಭದ ದಿನದಲ್ಲಿ ನಮ್ಮೊಟ್ಟಿಗಿದ್ದಂಥವರಿಗೆ ಇದು ಗೊತ್ತಿದೆ. ನಾವು ಯಾರ ಬಳಿನೂ ಕೂಡ ಏನನ್ನು ಕೇಳಿಲ್ಲ, ಯಾರಿಗೂ ಕೂಡ ವರದಿ ಕಳಿಸಿಲ್ಲ. People would sometimes give, and I'll tell you one example. After 6 years in our home, we found it was getting a bit crowded. There were about 60 people. When we wanted to have a conference, you know, my old house, we put a shamyana there and we had a conference there, and all the brothers would sleep one next to the other in our front room. The sisters in different places. ಜನರು ಕೆಲವೊಮ್ಮೆ ನಮಗೆ ಕೊಡೋರು. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೂಡ ಬಯಸುತ್ತೇನೆ. ನಮ್ಮ ಮನೆಯಲ್ಲಿ 6 ವರ್ಷಗಳು ಸಭೆ ಸೇರಿದ ನಂತರ ನಾವು ಕಂಡುಕೊಂಡ್ವಿ ಗುಂಪಾಗ್ತಾ ಇತ್ತು ಅಂತ. ಆ ಸಮಯದಲ್ಲಿ ಹತ್ತತ್ರ 60 ಜನ ಇರ್ತಿದ್ರು. ಕಾನ್ಫರೆನ್ಸ್ ಕೂಟಗಳನ್ನು ಮಾಡುವಾಗ ನಾವು, ನಮ್ಮ ಮನೆ ಚಿಕ್ಕದಾಗಿತ್ತು, ಮುಂದೆ ಶಾಮಿಯಾನ ಹಾಕಿ ಮಾಡ್ತಾ ಇದ್ವಿ. ನನ್ನ ಕೋಣೆಯ ಮುಂದೆ ಸಹೋದರರು ಮಲಗ್ತಾ ಇದ್ರು, ಇನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಸಹೋದರಿಯರು ವಾಸ್ತವ್ಯ ಹೂಡ್ತಾ ಇದ್ರು. And we had our first conference there. But it was getting crowded, and we needed a place, and we looked here and there. We couldn't get one. ಅಲ್ಲಿ ಮೊದಲ ಕಾನ್ಫರೆನ್ಸ್ ಕೂಟ ಆಯಿತು. ಅದು ಸ್ವಲ್ಪ ಗುಂಪಿನಿಂದ ಕೂಡಿದ್ದಾಗಿತ್ತು. ನಾವು ಅಲ್ಲಿ ಇಲ್ಲಿ ಸ್ಥಳವನ್ನು ಹುಡುಕ್ತಾ ಇದ್ವಿ. ಹೇಗೋ ಒಂದು ಜಾಗ ಸಿಕ್ತು ನಮಗೆ. Then my father had paid the advance for a plot of land in DaCosta Square, and he said, you can have it for the church, but you have to pay the balance. And the balance was quite a lot. He had paid only 20% as a deposit. We had to pay the 80% balance. ನಮ್ಮ ತಂದೆಯು ಡೆಕೋಸ್ಟಾ ಸ್ಕ್ವೇರ್ನಲ್ಲಿದ್ದಂಥ ಜಾಗಕ್ಕೆ ಮುಂಗಡ ಹಣವನ್ನು ಪಾವತಿಸಿದರು. ಅವ್ರು ಹೇಳಿದರು ಸಭೆಗೆ ಇದನ್ನು ಬಳಸ್ಕೊ ಅಂತ, ಮತ್ತು ಹೇಳಿದರು ಮಿಕ್ಕದ್ದನ್ನು ನೀನೇ ಹಾಕಬೇಕು ಅಂತ. ಆ ಬಾಕಿ ಮೊತ್ತ ನಾವು ಪಾವತಿ ಮಾಡಬೇಕಾಗಿದ್ದು 80% ನಮ್ಮ ತಂದೆ ಮುಂಗಡ ಹಣವಾಗಿ 20% ಮಾತ್ರ ನಮಗೆ ಕೊಟ್ಟಿದ್ರು ಬಳಸ್ಕೊಳ್ಳಿಕ್ಕೆ. And after 6 years we didn't have that money. From our offering box we had a little, and what we had was less than half. It was about 1/3 of the money we needed that we had, and we had to clear the money in about 2 or 3 weeks. In 6 years we did not have collection. What shall we do? 6 ವರ್ಷದ ನಂತರ ಅಷ್ಟು ಹಣ ನಮ್ಮ ಹತ್ರ ಇರಲಿಲ್ಲ.
ಕಾಣಿಕೆ ಡಬ್ಬದಲ್ಲಿ ಸ್ವಲ್ಪ ಸ್ವಲ್ಪ ಇರ್ತಿತ್ತಷ್ಟೇ. ನಮ್ಮ ಹತ್ರ ಇದ್ದಿದ್ದು ಅರ್ಧಕ್ಕಿಂತ ಕಡಿಮೆ ಇತ್ತಷ್ಟೆ. ಅದು ನಮಗೆ ಬೇಕಾಗಿದ್ದ ಹಣದ 1/3 ಭಾಗವಾಗಿತ್ತು. ಅದು 2-3 ವಾರಗಳಲ್ಲಿ ನಾವು ಅದನ್ನು ಹಿಂತಿರುಗಿಸ್ಬೇಕಾಗಿತ್ತು. ಆದರೆ 6 ವರ್ಷ ಕಳೆದರೂ ಸಹ ನಮ್ಮ ಹತ್ರ ಅಷ್ಟೊಂದು ಕಾಣಿಕೆ ಆಗಲಿ ಮತ್ತೊಂದಾಗಲಿ ಇರಲಿಲ್ಲ. He said, we will not send reports to anyone. We will not ask anybody in the world for it. If God wants us to have that land, it will be written across it, reserved for CFC. Nobody can touch it. ನಾವು ಹೇಳಿದ್ವಿ, ಯಾರಿಗೂ ಕೂಡ ವರದಿಯನ್ನು ಕಳಿಸೋದಿಲ್ಲ, ಲೋಕದಲ್ಲಿ ಯಾರ ಬಳಿನೂ ಕೂಡ ಹಣವನ್ನು ಕೇಳಬಾರದು ಅಂತ ಹೇಳಿದೆ. ಮತ್ತು ದೇವರು ನಮಗೆ ಆ ಜಾಗವನ್ನು ಕೊಡಲೇಬೇಕು ಅಂತಿದ್ರೆ ಅದು CFCಗಾಗಿ ಕಾಯ್ದಿರಿಸಲಾಗಿರುತ್ತದೆ, ಯಾರು ಕೂಡ ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. We trusted God. And I think it's those who live with us, and those who were with us in those days know about it. About 2-3 weeks before the deadline, if we didn't pay it, the other fellow would take the land back. Somebody sent us a check for the entire amount. ನಾವು ಕರ್ತನಲ್ಲಿ ಭರವಸೆ ಇಟ್ವಿ. ಆ ಸಮಯಗಳಲ್ಲಿ ಯಾರು ನಮ್ಮ ಜೊತೆಲಿದ್ದರಲ್ಲ, ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ. ಅವರು ಕೊಟ್ಟಂಥ 2-3 ವಾರಗಳ ಅವಧಿ ಮುಗಿಯೋಕ್ಕೆ ಬಂದಿತ್ತು. ಆ ಜಾಗವನ್ನು ಹಿಂತಿರುಗಿ ಯಜಮಾನನು ತೆಗೆದುಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ಆ ಸಮಯದಲ್ಲಿ ನಮಗೆ ಯಾರೋ ಒಬ್ಬರು ಚೆಕ್ಕನ್ನು ಕಳಿಸಿಕೊಟ್ರು. ಆ ಚೆಕ್ನಲ್ಲಿ ಇದ್ದಂಥ ಮೊತ್ತ ನಮಗೆ ಬೇಕಾಗಿದ್ದಂಥ ಪೂರ್ತಿ ಹಣವಾಗಿತ್ತು. Which we needed to buy the land. Somebody whom I have never seen in my life till then, and somebody whom I have never seen in my life till today. We just sent a thank you note to him, and somebody who never sent any money after that. He's never met me, I've never met him, he's never come to CFC. ಆ ಹಣವು ಆ ಜಾಗವನ್ನು ಕೊಂಡುಕೊಳ್ಳುವಷ್ಟು ಇತ್ತು. ಆ ವ್ಯಕ್ತಿ ಯಾರೆಂದು ನಾನು ಆವರೆಗೂ ನೋಡಿದ್ದಿಲ್ಲ. ಇವತ್ತಿನವರೆಗೂ ಕೂಡ ಆ ವ್ಯಕ್ತಿ ಯಾರು ಅಂತ ನನ್ನ ಜೀವಿತದಲ್ಲಿ ನಾನು ನೋಡೇ ಇಲ್ಲ. ನಂತರ ಅವರಿಗೆ ನಾವು ಒಂದು ಕೃತಜ್ಞತಾ ಪ್ರತಿಯನ್ನು ಅಂದರೆ ಪತ್ರವನ್ನು ಬರೆದೆವು. ಮತ್ತು ಆ ವ್ಯಕ್ತಿಯು ನಂತರ ಯಾವುದೇ ಹಣವನ್ನು ಕಳಿಸ್ಕೊಡ್ಲಿಲ್ಲ. ನಂತರ ನಾನು ಕೂಡ ಆತನನ್ನು ಭೇಟಿಯಾಗಿಲ್ಲ, ಆತನು ಕೂಡ ನನ್ನನ್ನು ಭೇಟಿಯಾಗಿಲ್ಲ. ಆತನು CFC ಸಭೆಗೂ ಕೂಡ ಬಂದಿಲ್ಲ. Who did that? You believe in God? You believe God honors those who trust him? That proved to us God wants us to have that land. ಯಾರು ಅದನ್ನು ಮಾಡಿದ್ದು? ನೀವು ದೇವರಲ್ಲಿ ನಂಬಿಕೆ ಇಡ್ತೀರಾ? ದೇವರಲ್ಲಿ ಭರವಸೆ ಇಟ್ಟಂಥವರನ್ನು ದೇವರು ಸನ್ಮಾನಿಸುತ್ತಾರೆ ಅಂತ ನಂಬಿಕೆ ಇಡ್ತೀರಾ ನೀವು? ಇದರಿಂದ ನಮಗೆ ರುಜುವಾತಾಯಿತು ದೇವರು ನಾವು ಆ ಜಾಗವನ್ನು ಕೊಂಡುಕೊಳ್ಳಲು ಬಯಸಿದ್ದರು ಎಂಬುದಾಗಿ. And God gave us on the main road with a purpose, because there were some Roman Catholic believers who walked by that road once and walked in and got converted. Thank God we were on the main road. ದೇವರು ಒಂದು ಉದ್ದೇಶದ ಮೇರೆಗೆ ಮುಖ್ಯ ರಸ್ತೆಯಲ್ಲಿ ಆ ಜಾಗವನ್ನು ನಮಗೆ ಕೊಟ್ಟರು. ಯಾಕಂದರೆ ಒಂದು ಬಾರಿ ರೋಮನ್ ಕ್ಯಾಥಲಿಕ್ ವಿಶ್ವಾಸಿಗಳು ಆ ರಸ್ತೆಯಲ್ಲಿ ಬರ್ತಾ ಇದ್ರು, ಅಂದರೆ ಓಡಾಡ್ತಿದ್ರು. ನಂತರ ಅವರು ಸಭೆಯೊಳಗೆ ಬಂದು ಪರಿವರ್ತನೆ ಹೊಂದಿದ್ರು. ದೇವರು ನಮ್ಮನ್ನು ಆ ಮುಖ್ಯ ರಸ್ತೆಯಲ್ಲಿ ಇಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. God put us there with a purpose. We couldn't get a land on the main road. We became the object of jealousy of all the other Christians around there. How did these guys get this land here? ದೇವರು ನಮ್ಮನ್ನು ಆ ಮುಖ್ಯ ರಸ್ತೆಯಲ್ಲಿ ಇಟ್ಟಿದ್ದಕ್ಕೆ ಒಂದು ಉದ್ದೇಶವಿತ್ತು. ನಾವು ಆ ಮುಖ್ಯ ರಸ್ತೆಯಲ್ಲಿ ಜಾಗವನ್ನು ಕೊಂಡುಕೊಳ್ಳಲು ಅಶಕ್ತರಾಗಿದ್ದೆವು, ನಮ್ಮ ಕೈಲಿ ಆಗ್ತಿರಲಿಲ್ಲ. ನಾವು ಅಲ್ಲಿದ್ದಂಥ ಎಲ್ಲ ಕ್ರೈಸ್ತರ ಕೆಂಗಣ್ಣಿಗೆ ಅಂದರೆ ಹೊಟ್ಟೆ ಕಿಚ್ಚಿಗೆ ಗುರುತಾದೆವು. ಹೇಗೆ ಈತನು ಜಾಗವನ್ನು ಪಡೆದುಕೊಂಡ ಅಂತ ಆಶ್ಚರ್ಯ ಆಗಿತ್ತು ಅವರಿಗೆ. And then it got crowded. So anyway, we proved in that church over years. Then I said, Lord, I proved it in my life, I proved it in my family, I proved it in this local church, but Bangalore is a city. People earn a lot of money here. ನಂತರ ಅಲ್ಲಿ ಗುಂಪು ಕೂಡಲು ಪ್ರಾರಂಭ ಆಯಿತು. ಹೆಚ್ಚು ಜನರು ಪ್ರಾರಂಭ ಆದರೂ ಬರಲಿಕ್ಕೆ. ಅಲ್ಲಿ ನಾವು ಸಭೆಯಾಗಿ ವರ್ಷಾನುಗಟ್ಟಲೆ ರುಜುವಾತುಪಡಿಸಿದೆವು. ನಂತರ ನಾನು ದೇವರಿಗೆ ಈ ರೀತಿಯ ಹೇಳಿದೆ, ನಾನು ನನ್ನ ಸ್ವಂತ ಜೀವಿತದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ ಕೂಡ ರುಜುವಾತುಪಡಿಸಿದೆ. ಆದರೆ ಬೆಂಗಳೂರು ಒಂದು ಪಟ್ಟಣವಾಗಿದೆ, ಇಲ್ಲಿ ಜನರು ಹೆಚ್ಚಾಗಿ ಸಂಪಾದಿಸುತ್ತಾರೆ. I want to prove this in the poorest villages in India, that there also we will have a church without offerings. Let's see whether we can survive. Because God is the God of cities, villages, poor people, rich people. And so God gave us opportunity to go into the poorest villages of India. In 2 villages where there were no churches for 2000 years. ನಾನೀಗ ಭಾರತದ ಬಡ ಗ್ರಾಮಗಳಲ್ಲಿ ಇದನ್ನು ರುಜುವಾತುಪಡಿಸಬೇಕು. ಅಲ್ಲಿಯೂ ಕೂಡ ನಮ್ಮ ಸಭೆಗಳು ಇತ್ತು, ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಹೇಗೆ ನಡೆಯುತ್ತೆ ನೋಡೋಣ ಎಂಬುದಾಗಿ ನಾನು ದೇವರಿಗೆ ಹೇಳಿದೆ. ಯಾಕಂದರೆ ದೇವರು ಗ್ರಾಮದ, ಪಟ್ಟಣದ ಬಡ ಜನ ಮತ್ತು ಐಶ್ವರ್ಯವಂತ ಜನರ ದೇವರಾಗಿದ್ದಾರೆ. ನಂತರ ದೇವರು ನಮಗೆ ಭಾರತದ ಬಡ ಗ್ರಾಮಗಳಿಗೆ ಹೋಗುವಂಥ ಅವಕಾಶವನ್ನು ಮಾಡಿಕೊಟ್ರು.
2 ಗ್ರಾಮಗಳಲ್ಲಿ 2000 ವರ್ಷಗಳಲ್ಲಿ ಸಭೆನೇ ಇರಲಿಲ್ಲ ಅಲ್ಲಿ. Same principle. We will not take an offering. Of course, we'll help one another, that's fine. But ultimately, we want every church to be self-supporting, not supported by other churches. And every one of our churches is self-supporting. No church is supported by another church. ಅದೇ ತತ್ವ. ನಾವು ಕಾಣಿಕೆಯನ್ನು ತೆಗೆದುಕೊಳ್ಳಲಿಲ್ಲ. ನಿಶ್ಚಯವಾಗಿ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಅದು ಒಳ್ಳೆಯದು. ಅಂತಿಮವಾಗಿ ಎಲ್ಲ ಸಭೆಗಳು ತಮ್ಮದನ್ನು ತಾವೇ ನೋಡಿಕೊಳ್ಬೇಕಾಗಿತ್ತು. ಬೇರೆ ಸಭೆಗಳಿಂದ ಆಸರೆಗೆ ಒಳಗಾಗಬಾರದಾಗಿತ್ತು ಎಂದು ನಾವು ಬಯಸಿದೆವು. ನಮ್ಮ ಎಲ್ಲ ಸಭೆಗಳು ಸ್ವಂತ ಆಸರೆಯಿಂದ ನಡೆಯುತ್ತಿವೆ, ಬೇರೆ ಸಭೆಗಳ ಆಸರೆಯಿಂದ ನಡೆಯುತ್ತಿಲ್ಲ. For their own needs, we may help them to put up a building or something, but not more than that. And we have proved in all the poorest villages in India, we never ask for money, we never take an offering, all the needs are met. ಅವರ ಸ್ವಂತ ಅವಶ್ಯಕತೆಗಾಗಿ ನಾವು ಒಂದು ಕಟ್ಟಡವನ್ನು ಕಟ್ಟಬಹುದಾಗಿತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಾವು ಭಾರತದ ಬಡ ಗ್ರಾಮಗಳಲ್ಲಿ ಅದನ್ನು ರುಜುವಾತುಪಡಿಸಿದ್ದೀವಿ. ನಾವು ಹಣವನ್ನು ಕೇಳಿಲ್ಲ, ಕಾಣಿಕೆಯನ್ನು ತೆಗೆದುಕೊಂಡಿಲ್ಲ, ಆದರೂ ಕೂಡ ನಮ್ಮ ಎಲ್ಲ ಅವಶ್ಯಕತೆಗಳು, ಅಗತ್ಯತೆಗಳು ಮುಟ್ಟಲ್ಪಟ್ಟಿವೆ. And all our conferences, we give free food, free accommodation. Come to the villages and see, 2,000 people come. No offering. Because we have a Father in heaven who is interested in our work. ನಮ್ಮ ಎಲ್ಲ ಕಾನ್ಫರೆನ್ಸ್ ಕೂಟಗಳಲ್ಲಿ ಉಚಿತ ಊಟ, ಉಚಿತ ವಾಸ್ತವ್ಯವನ್ನು ನೀಡುತ್ತೇವೆ. ಗ್ರಾಮಗಳಿಗೆ ಬಂದು ನೋಡ್ರಿ, 2,000 ಜನರು ಕಾನ್ಫರೆನ್ಸ್ ಕೂಟಗಳಿಗೆ ಬರ್ತಾರೆ. ಕಾಣಿಕೆಯನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ನಾವು ಪರಲೋಕದಲ್ಲಿ ತಂದೆಯನ್ನು ಹೊಂದಿದ್ದೀವಿ, ಅವರಿಗೆ ನಮ್ಮ ಕಾರ್ಯದ ಮೇಲೆ ಆಸಕ್ತಿ ಇದೆ. And we want to prove to an unbelieving generation of Christians that God is faithful. You cannot serve God and money. You cannot love God and money. You will love one and hate the other. We are talking about enduring in love until the end. If you want to endure in love to Jesus until the end, you got to stop loving money. ನಾವು ಅಪನಂಬಿಕೆಯುಳ್ಳಂಥ ಜನಾಂಗಕ್ಕೆ ರುಜುವಾತುಪಡಿಸಬೇಕು, ದೇವರು ನಂಬಿಗಸ್ತನು ಎಂಬುದಾಗಿ. ನಾವು ಹಣವನ್ನು ಮತ್ತು ದೇವರನ್ನು ಒಟ್ಟಿಗೆ ಸೇವೆ ಮಾಡಲು ಆಗೋದಿಲ್ಲ. ನಾವು ದೇವರನ್ನು ಮತ್ತು ಹಣವನ್ನು ಒಟ್ಟಾಗಿ ಪ್ರೀತಿ ಮಾಡಲು ಆಗೋದಿಲ್ಲ. ನಾವು ಒಂದನ್ನು ಪ್ರೀತಿಸಿ ಒಂದನ್ನು ದ್ವೇಷಿಸಬೇಕು. ನಾವು ಪ್ರೀತಿಯಲ್ಲಿ ಕೊನೆಯವರೆಗೂ ನಿರಂತರವಾಗಿರಬೇಕೆನ್ನುವುದರ ಬಗ್ಗೆ ಮಾತನಾಡ್ತಿದ್ದೀವಿ. ನೀವು ಕೊನೆಯವರೆಗೂ ಯೇಸುವಿನ ಪ್ರೀತಿಯಲ್ಲಿ ನಿರಂತರವಾಗಿರಬೇಕಂದ್ರೆ ಹಣವನ್ನು ಪ್ರೀತಿಸುವುದನ್ನು ನಿಲ್ಲಿಸಬೇಕು.